ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ಅನಂತ ವಂದನೆಗಳು. ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಪಕ್ಕದಲ್ಲಿ ನಿಂತಿರ್ತಕ್ಕಂತಹ ಅರ್ಚಕರ ಹೆಸರು ವೇಣುಗೋಪಾಲ್. ಇವರು ವಿಜಯನಗರದ ಸರಸ್ವತಿ ನಗರದಲ್ಲಿ ಪೂಜೆ ಮಾಡಿಕೊಂಡು ಭಗವಂತನಿಗೆ ಕೈಂಕರ್ಯ ಮಾಡುತ್ತಿದ್ದಾರೆ. ಇವರು ನಮಗೆ ಸಾಮಾನ್ಯವಾಗಿ 30 ವರ್ಷಗಳಿಂದ ಆತ್ಮೀಯ ಸ್ನೇಹಿತರಾಗಿ, ನಮ್ಮ ಮನೆಯವರಾಗಿ, ಅವರು ಬಂಧು ಮಿತ್ರರಾಗಿದ್ದಾರೆ. ಅವರು ಹಾಸನದ ಅರಕಲಗೂಡು ತಾಲೂಕ್ ದೊಡ್ಡಮಗ್ಗಿ ಗ್ರಾಮದ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಬ್ರಹ್ಮರಥೋತ್ಸವದಲ್ಲಿ ಬಂದು ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಸುಗಮವಾಗಿ ನಡೆಸಿಕೊಟ್ಟು ಸಾವಿರಾರು ಜನರಿಗೆ ಆನಂದವನ್ನು ಉಂಟು ಮಾಡಿ ಅಂಥ ಇದ್ದರೆ ಅರ್ಚಕರಿರಬೇಕು ಎಂದು ಹೆಸರನ್ನು ಪಡೆದಿದ್ದ ಆ ಚಿತ್ರೀಕರಣವನ್ನು ನಾವು ಮಾಡಿದ್ದೇವೆ. ಬನ್ನಿ, ಈಗ ಎಲ್ಲ ಕಾರ್ಯಕ್ರಮ ಮುಗಿಯಿತು. ಇವಾಗ ಕಲ್ಯಾಣೋತ್ಸವಕ್ಕೆ ಸಜ್ಜಾಗಿದ್ದಾರೆ. ಬನ್ನಿ, ಕಲ್ಯಾಣೋತ್ಸವವನ್ನು ನೋಡಿ ಆನಂದ ಪಡೋಣ. ಬನ್ನಿ. ನೀವು ಮದುವೆ ಮನೆಗೆ ಹೋದರೆ ತಾಳಿ ಕಟ್ಟುವಾಗ ತಿಂಡಿಯನ್ನು ತಿನ್ನುತ್ತಿರ್ತೀರಿ. ಮಾಲಕಾದಾನವಾದಾಗ ಎಲ್ಲೋ ಹೋಗಿರುತ್ತೀರಿ ಮತ್ತು ಅಲ್ಲಿ ಒಂದು ಮಂತ್ರವನ್ನು ಹೇಳುವುದು ಸಹ ಕೇಳುವುದಿಲ್ಲ. ಸುಮ್ಮನೆ ಬರುವುದು ಮದುವೆಗೆ ಎಂದು ತಿಂಡಿ ತಿಂದುಕೊಂಡು ಕೈಲಾದಂಥ ಉಡುಗೊರೆಯನ್ನು ಕೊಟ್ಟು ಹೋಗುತ್ತೀರಿ. ಆದರೆ ಇಲ್ಲಿ ಶ್ರೀ ವೇಣುಗೋಪಾಲ ಸತ್ಯಭಾಮ ರುಕ್ಮಿಣಿಯವರ ಕಲ್ಯಾಣವನ್ನು 2 ಕಣ್ಣಿನಿಂದ ಗಲಾಟೆ ಇಲ್ಲದೆ ಮನೆಯಲ್ಲೇ ಕುಳಿತು ಆನಂದವಾಗಿ ವೀಕ್ಷಿಸುವ ಇಂಥ ಕಾರ್ಯಕ್ರಮವನ್ನು ಯೂಟ್ಯೂಬ್ ಮಾಮ ಹುಲಿಕಲ್ ಅವರು ತಮ್ಮ ಯೂಟ್ಯೂಬಿನಲ್ಲಿ ಹಾಕಿ ಎಲ್ಲರಿಗೂ ಸಂತೈಸುತ್ತಿದ್ದಾರೆ. ಬನ್ನಿ, ನೀವು ನೋಡಿ, ನಿಮ್ಮ ಆತ್ಮೀಯ ಬಂಧುಗಳಿಗೆ ಶೇರ್ ಮಾಡಿ. ಮರೆಯಬೇಡಿ. ಇಂಥ ಅವಕಾಶವನ್ನು ನೀವು ಮರೆತರೆ ಮತ್ತು ಯಾವ ಯೂಟ್ಯೂಬ್ ಚಾನಲ್ಲು ಇಂಥ ಕಾರ್ಯಕ್ರಮ ನಿಮಗೆ ದೊರಕುವುದಿಲ್ಲ ಎಂದು ನಾವು ಖಂಡಿತವಾಗಿ ಹೇಳುತ್ತೇವೆ. ಬನ್ನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಊರಿನ, ನಮ್ಮ ಅಷ್ಟಗ್ರಾಮದ ಹೆಮ್ಮೆಯ ಕಾರ್ಯಕ್ರಮ ಹೇಗೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮತ್ತು ಹೇಗೆ ಒಂದು ಶಿಸ್ತುಬದ್ಧಿನ ಕಾರ್ಯಕ್ರಮವನ್ನು ನೋಡಿ ಕಲ್ಯಾಣೋತ್ಸವಕ್ಕೆ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಮ್ಮ ಮಾಡ್ತಕ್ಕಂಥ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ನಾವು ಹಾಸನ ಜಿಲ್ಲಾ ದೊಡ್ಡಮಗ್ಗೆ ಗ್ರಾಮಕ್ಕೆ ಬಂದಿದ್ದೇವೆ. ಏಕೆಂದರೆ ಇಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಬ್ರಹ್ಮ ರಥೋತ್ಸವ. ಈ ರಥೋತ್ಸವಕ್ಕೆ ಬಂದಾಗ ನಮ್ಮ ಸ್ನೇಹಿತರಾದಂತಹ ದೊಡ್ಡಮಗ್ಗೆ ಗ್ರಾಮಸ್ಥರಾದಂತಹ ಮತ್ತು ಬೆಂಗಳೂರಿನಲ್ಲಿರ್ತಕ್ಕಂತಹ ನಚ್ಚು ಮಾಮ ಅವರು ಅವರ ಮನೆಗೆ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಅವರ ಮನೆಯಲ್ಲಿ ಕುಟುಂಬದವರನ್ನು ನಾವು ಎಲ್ಲ ವೀಕ್ಷಕರು ನೋಡಲಿ ಮತ್ತು ಅವರ ಮನದಾಳದ ಮಾತನ್ನು ಅವರು ಹಂಚಿಕೊಳ್ಳಲಿ ಎಂಬ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡುತ್ತಾ ಇದ್ದೇವೆ. ಬನ್ನಿ, ಅವರ ಮನದಾಳದ ಮಾತನ್ನು ಕೇಳೋಣ. ನಮಸ್ಕಾರ ಮಾಮ ಅವರಿಗೆ. ನಮಸ್ಕಾರ. ತಮ್ಮ ಹೆಸರು ನಚ್ಚು ಮಾಮ ಎಂದೇ ಪ್ರಖ್ಯಾತಿ. ನರಸಿಂಹಮೂರ್ತಿ ಅಂತ ಪೂರ್ಣವಾದ ನಾಮ. ತಮ್ಮ ಸ್ಥಳ ದೊಡ್ಡಮಗ್ಗೆ. ದೊಡ್ಡಮಗ್ಗೆ ಬ್ರಹ್ಮರಥೋತ್ಸವಕ್ಕೆ ತಾವು ನಮ್ಮೆಲ್ಲರನ್ನು ಸ್ವಾಗತ ಮಾಡಿದ್ದೀರಿ. ನಿಮ್ಮ ಮನೆಗೆ ನಮ್ಮನ್ನು ಸ್ವಾಗತ ಮಾಡಿದ್ದೀರಿ. ನಾವು ಬಂದಿದ್ದೇವೆ. ನಿಮ್ಮ 2 ಮನದಾಳದ ಮಾತನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ಏಕೆಂದರೆ ನಮ್ಮ ಕಾರ್ಯಕ್ರಮವನ್ನು ನೀವು ಬಹಳ ವೀಕ್ಷಿಸಿದ್ದೀರಿ ಎಂದು ಹೇಳಿದ್ದೀರಿ. ಆದ್ದರಿಂದ ತಮ್ಮ 2 ಮನದಾಳದ ಮಾತನ್ನು ಹೇಳಬೇಕಾಗಿ ವಿನಂತಿ. ನಾವು ಹುಲಿಕಲ್ ಯೂಟ್ಯೂಬ್ ಮಾಮ ಅಂದರೆ ತುಂಬ ಇಷ್ಟ. ತಾವು ಎಲ್ಲ ರಥೋತ್ಸವಗಳ ಒಂದು ವಿಡಿಯೋ ಮಾಡಿ ಒಂದು ಯೂಟ್ಯೂಬನಲ್ಲಿ ಪ್ರಸಾರ ಮಾಡ್ತಾ ಇದ್ದೀರಿ. ಅದನ್ನೆಲ್ಲ ವೀಕ್ಷಣೆ ಮಾಡಿ ಮನೆಯವರಿಗೆಲ್ಲ ಹೇಳಿ ತುಂಬ ಸಂತೋಷ ಪಡ್ತಾ ಇದ್ದೀವಿ. ನಿಮ್ಮಿಂದ ನಮ್ಮ ಜನಾಂಗಕ್ಕೆ ಎಲ್ಲ ಒಂದು ವೀಕ್ಷಣೆ ಸಿಗುತ್ತೆ, ಬರದೇ ಇರೋರಿಗೂ ಅವಕಾಶ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸಣ್ಣ 2 ಮಾತನ್ನು ಹೇಳಿ ಮುಗಿಸ್ತಾ ಇದ್ದೀನಿ. ಬಹಳ ಸಂತೋಷವಾದ ವಿಷಯವನ್ನು ತಾವು ನಮ್ಮ ಜೊತೆಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ತಮ್ಮ ಹೆಸರು? ಸುಂದರರಾಜ ಅಯ್ಯಂಗಾರ್, ಹುಲಿಕಲ್, ಹೊಸಪೇಟೆಯಲ್ಲಿ ಇದ್ದೀರಿ, ಹೊಸಕೋಟೆಯಲ್ಲಿ ಇದ್ದೀರಿ. ನಮ್ಮ ಯೂಟ್ಯೂಬ್ ಚಾನಲನ್ನು ತಾವು ವೀಕ್ಷಿಸಿದ್ದೀರಿ. ಹೇಗೆ ಬರುತ್ತಾ ಇದೆ? ಎಲ್ಲರೂ ವೀಕ್ಷಿಸಿದ್ದೇನೆ.
ಇಲ್ಲಿ ನಾವು ದೊಡ್ಡ ಮಾಗಿಯಲ್ಲಿ ತೋರಿಸ್ತಾ ಇದ್ದಾರೆ. ಇದು ಭಾಳ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಯೂಟ್ಯೂಬಲ್ಲಿ ಸರಿಯಾಗಿ ಹಾಕಿ ನಮ್ಮನ್ನೆಲ್ಲ ಕಾಣೋಂಗೆ ಮಾಡಿ. ಹಾಗಾದ್ರೆ ನಿಮ್ಮ ಪ್ರಿಯ ವೀಕ್ಷಕರಿಗೆ ನೀವು ಯೂಟ್ಯೂಬ್ ನೋಡಿದಿರಲ್ವಾ, ನಿಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳಕ್ ಬಯಸ್ತೀರಿ? ದೊಡ್ಡ ಮಾಗಿಯದು ರಥೋತ್ಸವ ಭಾಳ ಚೆನ್ನಾಗಿ ನಡೆಯಿತು. ನಮ್ಮ ಯೂಟ್ಯೂಬ್ ಮಾಮ ಅವರು ಎಲ್ಲರೂ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲರೂ ಬಂದು ಒಂದ್ಸರಿ ಸೇವೆ ಮಾಡ್ಕೊಂಡು ಹೋಗಿ. ಅಮ್ಮ ನಮಸ್ಕಾರಮ್ಮ. ಶಶಿರೇಖಾ ದಂಪತಿಗಳು ಅಲ್ಲ ನಾನು ಬಾವ. ಪಕ್ಕಕ್ಕೆ ಬನ್ನಿ. ದಂಪತಿಗಳು ಸುಂದರರಾಜ ಅಯ್ಯಂಗಾರ್ ಅವರ ದಂಪತಿ ಮತ್ತು ಅವರ ಪತ್ನಿಯವರು ಪುಷ್ಪ. ಅಮ್ಮ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿ ನಮಗೆ ಆನಂದವಾಯಿತು ಎಂದು ಹೇಳಿದ ಸನ್ನಿವೇಶವನ್ನು ನಾವು ಕೇಳಿದ್ದೇವೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳಲು ಬಯಸುತ್ತೀರಿ? ನಮ್ಮ ಯೂಟ್ಯೂಬ್ ಮಾಮ ಎಲ್ರಿಗೂ ತುಂಬ ಸಂತೋಷ ಕೊಡ್ತಾರೆ. ಯೂಟ್ಯೂಬನ್ನ ಡೈಲಿ ನೋಡ್ತೀರಿ ನಾವು. ಎಲ್ಲ ಪ್ರೋಗ್ರಾಮು ನೋಡಿ ತುಂಬಾ ಸಂತೋಷ ಪಡ್ತೀರಿ. ನಾವು ಎಷ್ಟೋ ಊರಿಗೆ ಬರೋಕ್ಕಾಗಲ್ಲ. ಆ ಟೈಮಲ್ಲಿ ಅಯ್ಯೋ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡಿ ತುಂಬಾ ಸಂತೋಷ ಪಡ್ತೀರಿ ಮಾಮ. ಧನ್ಯವಾದಗಳಮ್ಮ. ನೀವು ಹೇಳಕ್ಕೆ ಬಯಸ್ತೀರಮ್ಮ? ಶಶಿರೇಖಾ, ತಾವು ಎಲ್ಲಿರೋದು? ಬೆಂಗಳೂರಲ್ಲಿದ್ದೀರಿ. ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸಿದ್ದೀರಾ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ದಿನಾನು ನೋಡ್ತಾ ಇದ್ದೀವಿ. ಫಸ್ಟ್ ಕ್ಲಾಸ್ ಆಗಿದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನು ಹೇಳ್ತೀರಿ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ. ಎಲ್ಲರೂ ನೋಡ್ತಾ ಇರ್ತೀವಿ. ನಮಸ್ಕಾರಮ್ಮ. ನಾ ಮಾತಾಡಿದ್ದೀನಿ. ಮಾತಾಡಿದ್ದೀರಾ? ನೀವು ಮಾತಾಡ್ತೀರಮ್ಮ? ತಮ್ಮ ಹೆಸರು ಹೇಳಿಮ್ಮ. ಭಾಗ್ಯಲಕ್ಷ್ಮಿ ಬೈಲಹಳ್ಳಿ. ತಮ್ಮ ಊರಿಗೆ ಬಂದು ನಾವು ಬೈಲಹಳ್ಳಿಯಲ್ಲಿ ವಿಡಿಯೋ ಕಾರ್ಯಕ್ರಮ ರಥೋತ್ಸವದನ್ನು ತೆಗೆದಿದ್ದೇವೆ. ತಾವು ನೋಡಿದ್ದೀರಾ? ನೋಡದೆ ಇದ್ರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ನೋಡಿಲ್ಲ, ಒಮ್ಮೆ ನೋಡಿ ಆನಂದಿಸಿ. ಯೂಟ್ಯೂಬ್ ವೀಕ್ಷಣೆ ಮಾಡಿದ್ದೀರಮ್ಮ? ನಾವು ಮಾಡಿಲ್ಲ. ಎಲ್ಲರೂ ಹೇಳಿರೋದನ್ನ ಕೇಳಿ ಆನಂದವಾಗಿದೆ ಅಂತ ಅಂದ್ರೆ ನೀವು ಒಂದು ಕೆಲಸ ಮಾಡಿ, ಮನೆಯಲ್ಲಿ ರಾತ್ರಿ ಮಲ್ಕೊಳ್ಳೋವಾಗ ನಿಮಗೆ ಯಾರು ಹೇಳಿದ್ದಾರೆ ಅವ್ರ ಹತ್ರ ಒಂದು ಕ್ಲಿಪ್ಪು ತಗೊಂಡು ಯೂಟ್ಯೂಬನ್ನು ಆನ್ ಮಾಡಿ, ಒಂದು ನೋಡಿ ಆನಂದಿಸಿಮ್ಮ. ನಮಸ್ಕಾರ. ನಮಸ್ತೆ, ನಾನು ಮನು ಅಂತ. ಮನು, ತಮ್ಮ ಸ್ಥಳ? ನಮಸ್ತೆ, ನಾನು ಬೆಂಗಳೂರಲ್ಲಿರೋದು. ಬೆಂಗಳೂರಲ್ಲಿದ್ದೀರಿ. ನಿಮ್ಮನ್ನು ನೋಡಿ ನಮಗೆ ಬಹಳ ಸಂತೋಷ ಆಯಿತು. ಸಂತೋಷ ಆಯಿತು. ತಾವು ಯೂಟ್ಯೂಬ್ ಪ್ರಿಯ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಕಮ್ಮಿ ಆಕ್ಟಿವ್. ಇರಲಿ, ಪರವಾಗಿಲ್ಲ. ಅದರಿಂದ ನನಗೆ ನಾನು ಅಷ್ಟು ಇದಿಲ್ಲ. 4 ಜನ ಹೇಳೋದು ನೋಡಿ ನೀವು ಒಂದು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಇದರಿಂದ 4 ಜನಕ್ಕೆ ತುಂಬಾ ಉಪಯೋಗ ಆಗ್ತಿದೆ ಅಂತ ಗೊತ್ತಾಯ್ತು. ಅದರಿಂದ ಈ ಪ್ರಯತ್ನ ನಿಮ್ದು ಹೀಗೆ ಸರಾಗವಾಗಿ ಸಾಗಲಿ ಅಂತ ಆ ವೇಣುಗೋಪಾಲ ಸ್ವಾಮಿನ ನಾನು ಕೇಳ್ಕೊಳ್ತೀನಿ. ತಾವು ನೋಡುವುದಕ್ಕೆ ಸಮಯವಿಲ್ಲ ಎಂದು ಹೇಳಿದಿರಿ. ಅದು ನಿಜವಾದ ಮಾತು. ಇಂದಿನ ಕಾರ್ಯಕ್ರಮ ವಿಪರೀತ ತಮ್ಮ ಕೆಲಸಗಳು ನಿಯಮದಿಂದ ತಾವು ನೋಡಲು ಸಾಧ್ಯವಿಲ್ಲ. ಆದರೆ ಒಂದು ವಿಶೇಷವೇನೆಂದರೆ, ನಮ್ಮ ಊರಿನ ಕಾರ್ಯಕ್ರಮ ಎಂದು ರಾತ್ರಿ ಮಲಗುವಾಗ 9 ಗಂಟೆಯ ನಂತರ ಒಂದು 10 ನಿಮಿಷ ಬಿಡುವು ಮಾಡಿಕೊಂಡು ನೋಡಿ. ನಿಮಗೆ ಆನಂದವಾದರೆ ಸಬ್ಸ್ಕ್ರೈಬ್ ಮಾಡಿ, ಪರಮ ಆನಂದವಾದರೆ ಶೇರ್ ಮಾಡಿ ಎಂದು ತಮ್ಮಲ್ಲಿ ನಾವು ಕೇಳಿಕೊಳ್ಳುತ್ತೇವೆ. ನೋಡಿ, ಇರ್ತಕ್ಕಂಥ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಚ್ಚು ಮಾಮ ಅವರ ಮನೆಗೆ ಬಂದಿದ್ದಕ್ಕೆ ನಮಗೆ ಒಂದು ಬಹಳ ಸಂತೋಷವಾದ ಸಮಯವನ್ನು ಅವರು ನಮ್ಮ ಪ್ರಿಯ ವೀಕ್ಷಕರಿಗೆ ಅವರ ಮನದಾಳದ ಮಾತನ್ನು ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹೊಲೆಕ್ಕಾರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ನಾವು ನರಸಿಂಹನ್ ಕುಟುಂಬದವರ ಮನೆಗೆ ಹೋದಾಗ ಅವರೆಲ್ಲರನ್ನೂ ಮಾತಾಡಿಸಿದೆವು. ಅವರು ಆನಂದದಿಂದ ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಲ್ಲ ಕಾರ್ಯಕ್ರಮವನ್ನು ನೋಡಿ ನಮಗೆ ಆನಂದವಾಯಿತು ಎಂದು ನನಗೆ ನರಸಿಂಹನ್ ಅಂದರೆ ಮಗ್ಗೆ ನಚ್ಚು ಮಾಮ ಅವರು ಪ್ರೋತ್ಸಾಹ ಧನವಾಗಿ ಹಣವನ್ನು ಕೊಟ್ಟಿದ್ದಾರೆ. ಎಷ್ಟು ಎಂದು ಹೇಳಬೇಡಿ ಎಂದು ಹೇಳಿರುವುದರಿಂದ ನಾವು ಹೇಳುವುದಿಲ್ಲ. ಆದರೆ ನಮ್ಮ ಮನಸ್ಸು ಕೊಟ್ಟಿರುವುದರಿಂದ ನಾವು ನಮ್ಮ ಮನಸ್ಸಿಗೆ ಪ್ರೀತಿಯಿಂದ ಒಮ್ಮೆ ಹೇಳಲೇಬೇಕು ಎಂದು ಹೇಳುತ್ತಿದ್ದೇನೆ. ಇವರು ಕೊಟ್ಟಿದ್ದಾರೆ ಪ್ರೋತ್ಸಾಹ ಧನವಾಗಿ. ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇದ್ದೇವೆ. ಅಮ್ಮ, ತಮ್ಮ ಹೆಸರು? ಪ್ರಿಯಾ. ಅವರು ಎಲ್ಲಿರೋದು? ನಾನು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿದ್ದೀರಿ.
ಹಾಸನ ಜಿಲ್ಲೆಯ ದೊಡ್ಡಮಗ್ಗೆ ಗ್ರಾಮಕ್ಕೆ ಬಂದಿದ್ದೀರಿ. ಶ್ರೀ ವೇಣುಗೋಪಾಲ ಬ್ರಹ್ಮರಥೋತ್ಸವಕ್ಕೆ ಭಗವಂತ ತಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ತಮ್ಮ ಮನದಾಳದ ಮಾತನ್ನು ಕೇಳ್ತಾ ಇದ್ದೇವೆ. ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಮಾಮ ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೇವೆ ಎಂದು ಹೇಳಿದ್ದೀರಿ. ನಮ್ಮ ಪ್ರಿಯ ವೀಕ್ಷಕರಿಗೆ, ಅಂದರೆ ನಮ್ಮ ಯೂಟ್ಯೂಬಲ್ಲಿ ನೋಡ್ತಕ್ಕಂಥ ಪ್ರಿಯ ವೀಕ್ಷಕರಿಗೆ ತಾವು ಏನನ್ನು ಹೇಳಲು ಬಯಸುತ್ತೀರಿ? ನಾನು ಮಗ್ಗೆ ಪೋತಿ, ನಮ್ಮಮ್ಮ ಮಂಗಳ ಅಂತ ಮೊಮ್ಮಗಳು ಮೊಮ್ಮಗಳು ನಾನು. ಪ್ರತಿ ವರ್ಷನೂ ಮಗ್ಗೆ ತೇರಿಗೆ ಬರ್ತೀವಿ. ಆದ್ರೆ ಈ ವರ್ಷ ನನಗೆ ನಿಮ್ ಪರಿಚಯ ಆಗಿದ್ದು ಅದು ಹುಲ್ಕಲ್ ಯೂಟ್ಯೂಬ್ ಮಾಮ ಅಂತ ಯೂಟ್ಯೂಬ್ ಮಾಮ ಹುಲ್ಕಲ್ ಅಂತ ಅಂದ್ಬಿಟ್ಟು ಬಹಳ ಸಂತೋಷ ಆಗಿದ್ದ ವಿಷಯ ಏನಪ್ಪಾ ಅಂತ ಅಂದ್ರೆ, ಇಲ್ಲಿ ಪ್ರತಿಯೊಬ್ಬರಿಗೂ ದೇವ್ರ ಸೇವೆ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿರೋದು ನಿಮ್ಮಿಂದ ಎಲ್ಲರೂ ಮನೆಯಲ್ಲೇ ವೀಕ್ಷಣೆಯನ್ನ ಮಾಡುವಂಥದ್ದು ಬಹಳ ಸಂತೋಷ. ಇದರಿಂದ ಎಷ್ಟೋ ಜನ ಕೈಯಲ್ಲಾಗದೆ ಇರೋರು, ವಯಸ್ಸಾಗಿರೋರು ಎಲ್ಲರೂ ಮನೆಯಲ್ಲೇ ಕೂತು ದೇವ್ರ ದರ್ಶನ ಮಾಡ್ತಿದ್ದಾರೆ. ಸೊ ಇಂಥ ಒಂದು ಭಾಗ್ಯನ ಕರುಣಿಸ್ಕೊಟ್ಟಿರೋದಕ್ಕೆ ಮೊದಲಿಗೆ ನಿಮಗೆ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಈ ಮಗ್ಗೆ ತೇರು ಅಂತ ಅಂದ್ರೆ ನಮ್ಗೆಲ್ಲ ಒಂಥರ ಹಬ್ಬ. ಇದು ನಮ್ಮ ತಾತನ ಮನೆ. ನಾವು ಒಟ್ಟಿಗೆ ನಮ್ಮ ತಾತನ ಮನೆ ಮೊಮ್ಮಕ್ಕಳು ಎಲ್ಲ ಸೇರ್ಬಿಟ್ರೆ ಒಂದು 50-60 ಜನ ಸೇರ್ಬಿಡ್ತೀವಿ. ಇದು ನಮ್ಗೆ ಎಷ್ಟು ಒಂದು ಹಬ್ಬದ ತರ ಅಂತ ಅಂದ್ರೆ ನಮ್ಗೆ ಬಹಳ ಇಲ್ಲಿ ಮಗ್ಗೆ ತೇರು ಪ್ರತಿ ವರ್ಷ ಬರೋದು ಅಂತ ಅಂದ್ರೆ ತುಂಬಾ ಖುಷಿ. ನಮ್ಮ ಮಾಮ ನಚ್ಚಿ ಮಾಮ ಅವರು ನಮಗೋಸ್ಕರ ಇಲ್ಲಿ ಎಲ್ಲಾ ವ್ಯವಸ್ಥೆನೂ ಮಾಡ್ಕೊಡ್ತಾರೆ. ನಮ್ಗತ್ರ ಎಷ್ಟು ಖುಷಿ ಆಗತ್ತೆ ಅಂತ ಅಂದ್ರೆ, ಇದು ನಮ್ಮ ತಾತನ ಮನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲರೂ ನಮ್ಮನೆ ಅಂತ ಅನ್ಕೊಂಡು ನಾವು ಬರ್ತಿದೀವಿ. ಸೊ ಅಂತ ಮಗ್ಗೆ ತೇರನ್ನ ಇವತ್ತು ನೀವು ಇಲ್ಲಿ ಶೂಟ್ ಮಾಡ್ತಿರೋದು, ಪ್ರತಿಯೊಬ್ಬರಿಗೂ ತೋರಿಸ್ತಿರೋದು ಬಹಳ ಸಂತೋಷದ ವಿಷಯ. ಬಹಳ ಖುಷಿ ಆಗತ್ತೆ. ಇನ್ನೂ ಈ ತರ ಎಲ್ಲ ತೋರಿಸಿದ್ರೆ ಎಲ್ರಿಗೂ ಬಹಳ ಹೆಲ್ಪ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಅಮ್ಮ. ಅಮ್ಮ, ತಮ್ಮ ಹೆಸರು? ಮಂಗಳ. ತಾವು ಎಲ್ಲಿರೋದು? ನಾವು ಬೆಂಗಳೂರಲ್ಲಿದ್ದೀರಿ. ಅಲ್ಸೂರ್ಲಿದ್ದೀರಿ ಅಲ್ವಾ? ನೀವು ಒಮ್ಮೆ ಹೇಳಿದ್ರಿ ನಿಮ್ಮ ಯೂಟ್ಯೂಬನ್ನು ನಾವು ವೀಕ್ಷಣೆ ಮಾಡಿದ್ದೀವಿ, ನಮಗೆ ಆನಂದವಾಯಿತು ಅಂತ ಹೇಳಿದಿರಿ. ಕೇಳಿ ಬಹಳ ಸಂತೋಷ ಆಯಿತು. ನಮ್ಮ ಪ್ರಿಯ ವೀಕ್ಷಕಕ್ಕೆ ಒಂದೆರಡು ಮನದಾಳದ ಮಾತನ್ನು ಏನು ಹೇಳ್ತೀರಿ? ನಾವು ಯಾವಾಗಲೂ ನಿಮ್ಮದು ಯೂಟ್ಯೂಬಲ್ಲಿ ಬರೋದ್ರಿಂದ ಚೆನ್ನಾಗಿ ನೋಡ್ತೀವಿ. ತುಂಬ ಸಂತೋಷ ಆಗುತ್ತೆ. ಕೈಯಲ್ಲಿ ಆಗದೆ ಇರೋರು, ಹುಷಾರಿಲ್ಲದೆ ಇರೋರು, ಅಂಗವಿಕಲರು, ಯಾರು ಬರದೇ ಇರೋರು ಎಲ್ಲದನ್ನು ನಿಮ್ಮ ಯೂಟ್ಯೂಬಲ್ಲಿ ನೋಡಿ ಸಂತೋಷ ಪಡ್ತೀವಿ. ನಮ್ಮ ಊರಿಗೆ ಬಂದು ನೋಡಿದಷ್ಟು ಸಂತೋಷ ಆಗುತ್ತೆ. ತುಂಬ ಚೆನ್ನಾಗಿ ನೀವು ಎಲ್ಲ ತೋರಿಸ್ತಾ ಇದ್ದೀರಾ, ಎಲ್ಲ ಮಾಡಿ ಹೀಗೆ ಎಲ್ಲ ಊರಲ್ಲೂ ಮಾಡಿ ನಮಗೆ ನಾವು ಬರದೇ ಇದ್ದರೆ ಊರಲ್ಲೇ ಕೂತ್ಕೊಂಡು, ನಮ್ಮ ಮನೆಯಲ್ಲೇ ಕೂತ್ಕೊಂಡು, ದೇವಸ್ಥಾನದಲ್ಲಿ ಕೂತ್ಕೊಂಡು ನೋಡೋ ಹಾಗೆ ಚೆನ್ನಾಗಿ ಮಾಡ್ತಾ ಇದ್ದೀರಾ. ತುಂಬ ಸಂತೋಷ ಆಗುತ್ತೆ. ಇಷ್ಟೊತ್ತು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಕ್ಕೆ ಬಹಳ ಧನ್ಯವಾದಗಳು. ನಿಮ್ಮ ಊರಿನಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನಮಗೆ ನೋಡಿ ಬಹಳ ಆನಂದವಾಯಿತು. ಅದು ಏನು ಎಂದರೆ, ಕೆರೆಯಲ್ಲಿ 2000 ದೀಪವನ್ನು ಹಚ್ಚಿ ಗಂಗಾ ಆರತಿ ಮಾಡಿರತಕ್ಕಂಥ ಸನ್ನಿವೇಶ ಇಲ್ಲಿ ಹಾಸನ ಡಿಸ್ಟಿಕ್ನಲ್ಲಿ ಇದು ಪ್ರಥಮ ಬಾರಿಗೆ ಮತ್ತು ಒಂದೇ ಜಾಗದಲ್ಲಿ ಎಂದು ತಿಳಿದಾಗ, ನಾವು ಅದನ್ನು ಕಣ್ಣಾರೆ ನೋಡಿದಾಗ ನಮಗೆ ಬಹಳ ಆನಂದವಾಯಿತು. ನಿಮ್ಮ ಊರಿನ ಯುವಕರು ಬಹಳ ಆನಂದವಾಗಿ ಉತ್ಸಾಹದಿಂದ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ವಿಡಿಯೋ ಮಾಡಿದ್ದೇವೆ. ತಾವೆಲ್ಲ ವೀಕ್ಷಿಸಿ ನಿಧಾನವಾಗಿ ಬರುತ್ತಾ ಇದೆ. ಬಹಳ ಧನ್ಯವಾದಗಳು ಯೂಟ್ಯೂಬ್ ಮಾಮ. ತಮ್ಮ 2 ಮನದಾಳದ ಮಾತನ್ನು ಹೇಳಿದ್ದಕ್ಕೆ ನಿಮಗೆ ನಮ್ಮ ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯವರಿಂದ. Happy vibes at the temple. I am so glad we could come here today. Happy vibes at the temple. I am so glad we could come here today. ಸ್ವಲ್ಪ
ನಿಮ್ಮ ಹೆಸರು? ಮೋಹನ್. ಮೋಹನ್. ಅಮ್ಮ ನಿಮ್ಮ ಹೆಸರು? ಅಕ್ಷತಾ. ಇರುವ ಸ್ಥಳ? ಬೆಂಗಳೂರು. ನೀವು ಯೂಟ್ಯೂಬ್ ಹುಲಿಕಲ್ ಕಾರ್ಯಕ್ರಮ ನೋಡಿಲ್ಲ ಅಲ್ಲ? ಒಂದು ಕೆಲಸ ಮಾಡಿ, ಮೊಬೈಲ್ ಎತ್ಕೊಳ್ಳಿ, ಯೂಟ್ಯೂಬ್ ಇದೆಯಲ್ಲ ಅದರಲ್ಲಿ ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ನಿಮ್ಮ ತೋರು ಬೆಳಲ್ಲಿ ಮೆತ್ತಿಗೆ ಒತ್ತಿ, ನಮ್ಮದು ಫೋಟೋ ಬರುತ್ತೆ, ಫೋಟೋ ಬಂದಮೇಲೆ ವೀಡಿಯೋ ಬರುತ್ತೆ, ವೀಡಿಯೋ ಬಂದಮೇಲೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿರಿ, ಹಾಲು ಹೊಡಿರಿ. ವೀಡಿಯೋವನ್ನು ಒಂದು 10 ನಿಮಿಷ ರಾತ್ರಿ ಹೊತ್ತು ಮಲ್ಕೊಳ್ಬೇಕಾದ್ರೆ 9-9:30 ಗಂಟೆಯಲ್ಲಿ ನೋಡಿ. ನಿಮಗೆ ಆನಂದವಾಗಿದ್ದಿದ್ರೆ ನಿಮ್ಮ ನೆಂಟರಿಗೆ, ಆತ್ಮೀಯ ಬಂಧುಗಳಿಗೆ ಶೇರ್ ಮಾಡಿ. ಇದರ ಉದ್ದೇಶ ಏನು ಅಂದರೆ, ವಯಸ್ಸಾದವರಿಗೆ, ಆರೋಗ್ಯ ಇಲ್ಲದೆ ಇರೋರಿಗೆ, ಬರೋಕ್ಕಾಗದೇ ಇರೋರಿಗೆ ಇದು ಒಂದು ಫ್ರೀ ವಿಡಿಯೋ. ಯೂಟ್ಯೂಬ್ ಮಾಮ ಹುಲಿಕಲ್. ಥ್ಯಾಂಕ್ ಯು ಮಾಮ, ಇಷ್ಟು ನೀವು ಒಂದು ಇದು ಮಾಡಿದ್ದೀವಿ.
अवलोकनं निश्चितं सुखी भव श्री भगवतानंदय श्रीमन्नारायण प्रीत्यर्थं श्रीमन्नारायण निश्चितत्वं सुखी भव भगवान पुंडरीकाक्ष हर्षे कौतुक क्रिया उत्सवार्थं प्रसेदत्वं देवदेवस्य सांगिनः हरिद्राकुंभमकरे नारिकेलाय मंगलद्रव्य पूरिता धाम प्रदक्षिणेन वेदघोषस्य मंगलवाद्यस्य देवस्य सन्निधं गत्वा देवस्य दक्षिणदिग्भागे रक्षासूत्रां निधाय रक्षासूत्राय नमः पुण्याह येन देवा पवित्रेण सहस्रारं फट् सप्तवारं अभिवन्त्या नारायणाभ्यो नमः ध्यान आवाहनादि अयं मंगलमेव स्वाहात् पुष्पाणि पूजयामि लोकाग्रापयामि ओम वीराजमंगलशय